ಶರಣಾರ್ಥಿ. ಸಾಮಾನ್ಯವಾಗಿ ನಾನು ಮಾಕರು ತಮ್ಮ ಪರಿಚಯ ಒಂದೊಂದು ನಿಮಿಷ ಮಾಡಿದ್ರು ಈ ವೇದಿಕೆ ಸಾರ್ಥಕ ಪಡ್ಕೊಳ್ತದೆ ಅಂತ. ಏಕೆಂದ್ರೆ ಬಹಳ ಜನ ಒಳ್ಳೊಳ್ಳೆ ಸಾಧಕರು ಬಂದಿದ್ದೀರಾ. ನೀವೇನೇನು ಸೇವೆ ಮಾಡಿದ್ದೀರಾ, ಯಾವ ಸಾಧನೆ ಮಾಡಿದ್ದೀರಾ, ಏನು ಮಾಡ್ತಿದ್ದೀನಿ, ಅದು ಯಾವ ಪ್ರಮಾಣದಲ್ಲಿದೆ ಅನ್ನೋದು ನನಗೆ ಮುಖ್ಯ ಅಲ್ಲ, ನೀವು ಮಾಡ್ತಿರೋದು ಮುಖ್ಯ. ಪಟ ಹಂಚ್ಕೊಂಡ್ರೆ ನಿಮಗೂ ಭಾಳ ಸಂತೋಷ, ಕೇಳಿದಂತ ನಮಗೂ ಭಾಳ ಸಂತೋಷ ಅನ್ಸುತ್ತೆ. ಏನು ವೀರೇಶಣ್ಣ? ಏಕೆಂದ್ರೆ ಈಗ ಗಾಯತ್ರಿ ಶಿವರಾಮ್ ಬಂದರೆ ನಾನು ನೋಡೇ ಇಲ್ಲ, ಮೂಲೆ ಕುಂತಾರೆ ಅವರು. ಅವ್ರು ಏನು ಸಾಧನೆ ಮಾಡಿದಾರಂತ ಒಂದು ನಿಮಿಷ ಅವ್ರು ಕೇಳಿದ್ರೆ ಈ ಸಾರ್ಥಕ ಏನಾಗ್ತದೆ. ನಾನು ಯಾವುದೋ ಒಂದು ಶಾಲು ವಾರ ನಿಮಗೆ ಸನ್ಮಾನ ಮಾಡೋದು, ನೀವು ಒಂದು ಫೋಟೋ ಕ್ಲಿಕ್ ಮಾಡ್ಕೊಡೋದು, ಅದು ಗ್ರೂಪ್ಗೆ ಹೋಗೋದು, ಅಲ್ಲಿಗೆ ನಾವು ಔಪಚಾರಿಕವಾಗಿ ಮಾಡೋದು ಬೇಡ. ಅದಕ್ಕೆ ನನ್ನ ಮಾತಿಗಿಂತ ಯಾರ್ಯಾರು ನಾನು ಈ ಕ್ಷೇತ್ರದಲ್ಲಿ, ಈ ದೇಶಕ್ಕೆ, ಈ ನಾಡಿಗೆ, ಎಲ್ಲದಕ್ಕಿಂತ ನನಗಾಗಿ, ನನ್ನ ಸಮಾಧಾನಕ್ಕಾಗಿ, ಯಾಕೆಂದರೆ ಸದ್ಗುಣಗಳನ್ನು ಬೆಳೆಸ್ಕೊಳ್ಳೋದು, ಮಾತಾಡಬೇಡಪ್ಪ, ಸದ್ಗುಣಗಳನ್ನು ಬೆಳೆಸ್ಕೊಳ್ಳೋದು, ಸತ್ಕಾರ್ಯಗಳನ್ನು ಮಾಡೋದು, ಮತ್ತೊಬ್ಬರ ಪ್ರಶಂಸೆ ಅಂತ ನಾವು ತಿಳ್ಕೊಂಡ್ರೆ ಅಲ್ಲೇ ಫೇಲ್ಯೂರು. ನನ್ನ ಬದುಕಿನ ಸಂತೃಪ್ತಿಗಾಗಿ ಅಂತ ಯಾವ ಮನುಷ್ಯ ತಿಳ್ಕೊತಾನೋ ಅವನೇ ಸಾಧಕ. ಇವೆಲ್ಲವೂ ನಾವು ಈ ಸರ್ಟಿಫಿಕೇಟ್ಗಳು ಕೊಡೋದು, ಗೌರವ ಸನ್ಮಾನಗಳು, ಇವೆಲ್ಲ ಒಂದು ರೀತಿಯ ನಮ್ಮ ಭೌತಿಕ ಸಮಾಧಾನಕ್ಕಷ್ಟೇ. ನಿಜವಾಗ್ಲೂ ನಮ್ಮ ಅಂತರಂಗಕ್ಕೆ ಸಮಾಧಾನ ಆಗೋದು ಸತ್ಕಾರ್ಯಗಳನ್ನು ನಾವು ಮನಸ್ಪೂರ್ವಕವಾಗಿ ಮಾಡಿದಾಗ. ನಮ್ಮ ಬಸವಣ್ಣವ್ರು ಹೇಳ್ತಾರಲ್ಲ, ಹೌದು ಅಂತ ಅನ್ನಬೇಕು. ಯಾವಾಗ ಲಿಂಗ ಮೆಚ್ಚೋದಂದ್ರೆ ಯಾವುದು? ನಮ್ಮ ಆತ್ಮಸಾಕ್ಷಿ. ಹೌದು 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 ಹೌದು. ನಿಜವಾದ ಸಂತೃಪ್ತಿಯ ಕ್ಷಣ ಅಂದರೆ ಹೌದು ಹೌದು ಅಂತ ನನ್ನ ಅಂತರಂಗ ಹೇಳುತ್ತಲ್ಲ, ಅದು ನಿಜವಾದ ಸಂತೃಪ್ತಿಯ ಕ್ಷಣ. ಅದಕ್ಕೆ ನಾನು ಮಾತಾಡೋದಕ್ಕಿಂತ ನನ್ನ ಸನ್ಮಾನ ಮಾಡೋದು, ಇಲ್ಲೆಲ್ಲ ನಮ್ಮ ವೀರೇಶಣ್ಣ ಕರೆಸಿದ್ದಾರೆ ಅಂದರೆ ಅವರೆಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡ್ತಾರೆ. ಈ ಸಮಾರಂಭಗಳು ಅಂತಂದರೆ ದೊಡ್ಡ ಆಡಿಟೋರಿಯಂ ಬುಕ್ ಮಾಡ್ಬೋದು, LED ಹಾಕ್ಸ್ಬೋದು, ಒಳ್ಳೆ ಆಡಿಯೋ ಸಿಸ್ಟಮ್ ಇಡ್ಬೋದು, ಜೂಮ್ ಅನ್ನಂಗೆ ಇಡ್ಬೋದು. ಕುಂತವರೆಲ್ಲ ಜೊಳ್ಳಿದ್ರೆ ಏನು ಮಾಡೋಕ್ಕಾಗತ್ತೆ? ಇಲ್ಲಿ ದೊಡ್ಡ ಆಡಿಟೋರಿಯಂ ಇಲ್ಲ, LED ಇಲ್ಲ, ಕುಂತವರೆಲ್ಲ ಗಟ್ಟಿ ಇದ್ದೀರಿ. ಸರಳವಾಗಿ ಬದುಕೋದು ಅಂದರೆ ಅತ್ಯಂತ ಕಡಿಮೆ ವಸ್ತುಗಳೊಂದಿಗೆ ಬದುಕೋದು. ಸಹಜವಾಗಿ ಬದುಕೋದು ಅಂದರೆ ಜೀವನದಲ್ಲಿ ಯಾವ ಸಂದರ್ಭದಲ್ಲೂ ಕೃತಕವಾಗಿ, ನಾಟಕೀಯವಾಗಿ ನಾವು ಬದುಕೋ ಪರಿಸ್ಥಿತಿ ತೆಗೆದು ಬಿಸಾಕ್ಬಿಡ್ಬೇಕು. ನಾವು ಅತ್ಯಂತ ಸರಳವಾಗಿ ಬದುಕಬೇಕು, ಸಹಜವಾಗಿರಬೇಕು. ಇರೋದ್ರಲ್ಲಿ ಯಾವುದು ಮೈಕು, ನಾಟಕ, ಫ್ಯಾನು, ದೊಡ್ಡ ಇವು, ಸ್ಟೇಜು ಏನೂ ಇದ್ದಿಲ್ಲ. ಆದರೂ ರಂಗಭೂಮಿ ಎಷ್ಟು ಚೆನ್ನಾಗಿ ಬೆಳೆದಿತ್ತು, ಎಷ್ಟು ಶ್ರೀಮಂತಿಕೆ ಇತ್ತು, ಎಷ್ಟು ಸೌಂದರ್ಯ ಇತ್ತು. ನಾನು ವೀರೇಶಣ್ಣ ಅದನ್ನು ಅನುಭವಿಸಿದ್ದೀವಿ. ಯಾಕೆಂದರೆ ಜಮುರ ಸುತ್ತಾಟ ಅಂತ, ಜಮುರ ಕಲಾಲೋಕ ಅಂತಿತ್ತು, ದಹನ ಅಂತ ಒಂದು ರೂಪಕ. ಏನು ಬಹಳ ಜನ ಕಲಾವಿದರು ಇದ್ದಿಲ್ಲ, ಒಂದು 5-6 ಜನ ಕಲಾವಿದರು, ಒಬ್ಬ ಬಡಿಯೋನು, ಒಬ್ಬ ಹಾಡೋನು. ಆ ಹಳ್ಳಿ ಜನ ಎಲ್ಲ ಕಣ್ಣಲ್ಲಿ ನೀರು ತೆಗೆಯೋರು, ಅಷ್ಟು ಜನ ರೂಪಕ ಮಾಡೋರು. ಅಲ್ಲೇನು ಇವಾಗ ಒಂದು ಬಸ್ ತಗೊಂಡು ಹೋಗ್ಬೇಕು, ಅವನು ಅದಕ್ಕೆ ಸೌಂಡ್ಸ್ ಇಡಬೇಕು, ಅದು ಜನಗಳಿಗೆ ಎಂಥದ್ದು ಅವ್ರನ್ನ ಎಫೆಕ್ಟಿವ್ ಆಗಿ ಸೆಳೆಯುವಂಥ ಆಡಿಯೋ ಸಿಸ್ಟಮ್ ಇಡಬೇಕು, ಕರೆಸೋರು DJ ಇಡಬೇಕು. ಅವೆಲ್ಲ ಏನಾಗಿದೆ? ಮನುಷ್ಯನ ಮೂಗು, ಬಾಯಿ, ಕಣ್ಣು, ಕಿವಿ ಇವೆಲ್ಲ ಹಾಳಾಗಿ ಮಾಡೋಕ್ಕೆ ಏನೇನು ಕೃತಕವಾಗಿ ಮಾಡಬೇಕು, ಅದನ್ನೆಲ್ಲ ಮಾಡಿದಾಗಲೇ ನಾವು ಎಚ್ಚರಗೊಳ್ಳೋದು, ಬದಲಾವಣೆ ಆಗೋದು. ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲಿ ತನಕ ನಮ್ಮ ಈ ಭೌತಿಕ ವ್ಯವಸ್ಥೆಯಿಂದ ದೂರ ಸರಿದು ಸರಳತೆಯನ್ನು ನಾವು ಕಟ್ಕೊಳ್ಳೋಕೆ ಸಾಧ್ಯವಾಗಲ್ಲ, ಅಲ್ಲಿ ತನಕ ಯಾವ ಸಮಾರಂಭಗಳು ಯಶಸ್ಸಾಗಲ್ಲ. ಮಾತಾಡ್ತಾ ಹೋದರೆ ಭಾಳ ಸಮಯ ಆಗುತ್ತೆ. ಇಲ್ಲಿ ಕೂಳ್ತಿರೋರೆಲ್ಲ ಆಲ್ಮೋಸ್ಟು ನಮ್ಮ 2-3 ಸಂಸ್ಥೆಯವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ನೀವೆಲ್ಲರೂ ಒಂದೊಂದು ನಿಮಿಷ ಈ ಕೆಲಸ ಮಾಡಬೇಕು. ನಮಗೂ ಕೂಡ ನಾನು ಇಂಥದ್ದು ಮಾಡಿದ್ದೀನಿ, ಇಂಥದ್ರಲ್ಲಿ ನೀವು ಹಿಂಗೆ ಸಹಕಾರ ಕೊಡಿ ಅಂತ ಒಬ್ರಿಗೊಬ್ಬರು ಪರಿಚಯ ಮಾಡಿಕೊಂಡ್ರೆ ಈ ಸನ್ಮಾನ ಸಮಾರಂಭ ಅರ್ಥಪೂರ್ಣ ಅಂತ ಭಾವಿಸ್ಕೋತೀನಿ. ಆನಂತರ ನಾನು ಮಾತಾಡ್ತೀನಿ. ಶರಣ